ಒಬ್ಬ ಯತಿಯನ್ನ ನೋಡಿ ಕೆಲವರು, ನೀನು ಶೂದ್ರನಾಗಿದ್ದು ನಮ್ಮ ಜಾತಿಯ ಜನರ ಪಂಕ್ತಿಯಲ್ಲಿ ಯಾಕೆ ಕುಳಿತಿ ಅಂತ ಅಪಮಾನ ಮಾಡಿದರು. ಕೆಲವೇ ಕ್ಷಣಗಳಲ್ಲಿ ಅದೇ ಜನರು ಆ ಯತಿಯ ಪಾದಗಳಿಗೆ ನಮಸ್ಕರಿಸಿ ಅಗ್ರಪೂಜೆ ಮಾಡಿದರು. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ದೇವರಿಗೆ ಅರ್ಪಿಸಬೇಕಾಗಿದ್ದಂಥ ನೈವೇದ್ಯವನ್ನು ಕೇಳಿ, ನಾನೇ ಪರಮದೇವನು, ಅದನ್ನು ನನಗೇ ಕೊಡುವಂತ ಅಂದ್ಬಿಟ್ರು ಸಿದ್ಧಾರೂಢರು. ಇದು ಕೇವಲ ವಿಚಿತ್ರ ಘಟನೆ ಅಲ್ಲ. ಇದರ ಹಿಂದೆ ಜಾತಿ, ವೇಷ ಮತ್ತು ನಿಜವಾದ ಬ್ರಾಹ್ಮಣತ್ವದ ಬಗ್ಗೆ ಒಂದು ಆಳವಾದಂಥ ಆಧ್ಯಾತ್ಮಿಕ ಸಂದೇಶ ಇದರಲ್ಲಿ ಅಡಗಿದೆ. ಹಾಗಾದರೆ ಏನಾಯಿತು ಸಿದ್ಧಾರೂಢ ಜೀವನದಲ್ಲಿ? ಸಿದ್ಧಾರೂಢರು ಆ ಬ್ರಾಹ್ಮಣರಿಗೆ ಏನನ್ನ ಬೋಧನೆ ಮಾಡಿದರು ಮತ್ತು ಗೋಕರ್ಣದಲ್ಲಿ ಜಡಿಸ್ವಾಮಿಯೊಂದಿಗೆ ಅವರು ಮಾಡಿದಂಥ ಅದ್ಭುತ ಲೀಲೆ ಏನು? ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವು ಇಲ್ಲಿವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿದ್ಧಾರೂಢರ ಚರಿತ್ರೆಯ 17ನೇ ಅಧ್ಯಾಯವನ್ನು ನಾವು ತಿಳಿದುಕೊಳ್ಳೋಣ. ಹುಬ್ಬಳ್ಳಿ ಸಿದ್ಧಾರೂಢರು ತಮ್ಮ ಸಂಚಾರದಲ್ಲಿ ಅನೇಕ ಕ್ಷೇತ್ರಗಳನ್ನು ಅವರು ಸಂಚರಿಸ್ತಾ ಇದ್ರು. ಭಾರತದ ಉದ್ದಗಲಕ್ಕೂ ಅವರು ಸಂಚಾರ ಮಾಡಿದರು. ಅವರು ತಿರುವಂಕುರದ ಪದ್ಮನಾಭ ಕ್ಷೇತ್ರಕ್ಕೆ ಬಂದ್ಬಿಟ್ರು. ಅಲ್ಲಿ ಬ್ರಾಹ್ಮಣರ ಪಂಕ್ತಿ ಭೋಜನ ನಡೀತಾ ಇತ್ತು. ಸಿದ್ಧರು ಸಹ ಅಲ್ಲಿಗೆ ಹೋಗಿ ಒಂದು ಎಲೆಯ ಮೇಲೆ ಕುಳಿತುಕೊಂಡ್ರು. ಅಲ್ಲಿ ಎಲೆ ಹಾಸಿದ್ರು, ಅಲ್ಲಿ ಅದರ ಮೇಲೆ ಕುಳಿತುಕೊಂಡ್ರು. ಅದನ್ನು ನೋಡಿ ಕೆಲವರು ಬ್ರಾಹ್ಮಣರು ಕೋಪಗೊಂಡು, ನೀನು ಯಾವ ಜಾತಿಯವನೋ ಏನು, ನಮ್ಮ ಜನರ ಪಂಕ್ತಿಯಲ್ಲಿ ನೀನು ಕುಳಿತಿರುವುದಿವಲ್ಲ, ಎದ್ದು ಹೋಗುವಂತ ಗದರಿಸಿಬಿಟ್ರು. ಆಗ ಸಿದ್ಧಾರೂಢರು ಶಾಂತವಾಗಿ ಹೇಳಿದರು, ನಿಜವಾದ ವಿಪ್ರನ ಲಕ್ಷಣ ನಿಮಗೆ ಗೊತ್ತಿದೆಯೇ ಅಂತ ಕೇಳಿದ್ರು. ಅವರು ಸಿದ್ಧರನ್ನ ಇನ್ನಷ್ಟು ಪ್ರಶ್ನೆ ಮಾಡಿದರು. ಆಗ ಸಿದ್ಧರು ಒಂದು ಮಹತ್ವದ ಮಾತನ್ನ ಅವ್ರಿಗೆ ಹೇಳಿದ್ರು. ನೀವು ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಬ್ರಾಹ್ಮಣ ತತ್ವವೆಂದರೆ ಕೇವಲ ಶಿಖೆ, ಜನಿವಾರ ಮತ್ತು ಹೊರಗಿನ ವೇಷಗಳಲ್ಲ. ವಿರಕ್ತಿಯೇ ಭಸ್ಮ, ಸಮತೆಯೇ ಕೌಪೀನ, ವಿವೇಕಯವೇ ಕಮಂಡಲ, ಜ್ಞಾನವೇ ದಂಡ, ಪ್ರಣವವೇ ಸೂತ್ರ, ಉಪರತಿಯೇ ಶಿಖೆ. ಇಂತಹ ಆಂತರಿಕ ಗುಣಗಳೇ ನಿಜವಾದ ಯತಿಯ ಚಿಹ್ನೆಗಳು ಅಂತ ಸಿದ್ಧಾರೂಢರು ಹೇಳಿದರು. ಅವರ ಮಾತುಗಳನ್ನು ಕೇಳಿದಂಥ ಒಬ್ಬ ಬುದ್ಧಿವಂತ ಬ್ರಾಹ್ಮಣನಿಗೆ ಸಿದ್ಧರ ಮಹಿಮೆ ಆಗ ಅರ್ಥ ಆಯಿತು. ಈತ ಸಾಮಾನ್ಯದವನಲ್ಲ, ಸಾಕ್ಷಾತ್ ವೈಶ್ವಾನರನೇ ನಮ್ಮ ಮುಂದೆ ಬಂದಿದ್ದಾನೆ, ಇವನಿಗೆ ನಾವು ಅಗ್ರ ಪೂಜೆಯನ್ನು ಮಾಡೋಣ ಅಂತ ಹೇಳಿದರು. ಎಲ್ಲರೂ ಒಪ್ಪಿದ್ರು. ಸಿದ್ಧಾರೂಢರ ಜ್ಞಾನ ಹಂಗಿತ್ತು. ಸಿದ್ಧಾರೂಢರಿಗೆ ಪಾದ್ಯ ಅಗ್ರಗಳಿಂದ ಪೂಜೆ ಮಾಡಿ ಮೃಷ್ಟಾನ್ನ ಭೋಜನವನ್ನು ಬಡಿಸಿದ್ರು. ಹೀಗೆ ಮೊದಲು ಅವಮಾನಿಸಿದವರೇ, ಅಪಮಾನ ಮಾಡಿದವರೇ ನಂತರ ಸಿದ್ಧರಿಗೆ ಅಗ್ರ ಪೂಜೆ ಮಾಡಿದರು. ಮುಂದೆ ಅಲ್ಲಿಂದ ಸಿದ್ಧರು ಮುಂದೆ ಸಾಗ್ತಾ ಸಾಗ್ತಾ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ರು. ಶ್ರೀಕೃಷ್ಣನ ದರ್ಶನವನ್ನು ಪಡೆದಾಗ ಸಿದ್ಧರು ಮನಸ್ಸಿನಲ್ಲಿ ಅದ್ಭುತವಾದ ತತ್ವಜ್ಞಾನವನ್ನು ಮೂಡಿಬಿಡ್ತು. ಸರ್ವವ್ಯಾಪಿಯಾದಂಥ ಬ್ರಹ್ಮನೇ ಈ ಮುದ್ದು ಕೃಷ್ಣನ ರೂಪದಲ್ಲಿ ಇಲ್ಲಿ ಪ್ರಕಟವಾಗಿದ್ದಾನೆ ಅಂತ ಮನಸ್ಸಿನಲ್ಲಿ ಭಾವಿಸಿ ಸಿದ್ಧರು ಆನಂದದಲ್ಲಿ ಮಗ್ನರಾದರು. ಆ ಮೂರ್ತಿಯೊಳಗೆ ಸರ್ವವ್ಯಾಪಿಯಾದಂಥ ಪರಮಾತ್ಮನನ್ನೇ ಸಿದ್ಧಾರೂಢರು ಕಂಡುಬಿಟ್ರು. ಮುಂದೆ ಗೋಕರ್ಣಕ್ಕೆ ಬಂದರು. ಅಂದರೆ ಸಿದ್ಧರು ಯಾತ್ರೆ ಮಾಡ್ತಾ ಮುಂದೆ ಮುರುಡೇಶ್ವರ ದರ್ಶನ ಮಾಡಿಕೊಂಡು ಗೋಕರ್ಣ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಗೋಕರ್ಣದಲ್ಲಿ ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ಮಹಾಬಳೇಶ್ವರನ ದರ್ಶನವನ್ನು ಪಡೆದರು. ಅಲ್ಲಿಯೇ ಅವರಿಗೆ ಒಬ್ಬ ವಿಚಿತ್ರವಾದ ಜಟಧಾರಿಯಾದಂಥ ಎತ್ತಿ ಕಾಣಿಸ್ಕೊಂಡ್ರು. ಅವ್ರ ಹೆಸರು ಜಡಿಸ್ವಾಮಿ ಅಂತ. ಸಿದ್ಧರು ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರ ಜ್ಞಾನವನ್ನು ಅರ್ಥಕೊಂಡ್ರು. ನಂತರ ಇಬ್ಬರು ಗೆಳೆಯರಾದರು. ಅವರಿಬ್ಬರು ಕೈ ಹಿಡಿದುಕೊಂಡು ಒಂದೇ ಭಾವದಿಂದ ಸಮುದ್ರದ ಕಡೆಗೆ ನಡೀತಾ ತೊಡಗಿದ್ರು. ಸಮುದ್ರದ ಅಲೆಗಳೇ ಇಬ್ಬರು ಮಹಾತ್ಮರ ಪಾದಗಳಿಗೆ ಮುಟ್ಟಿ ನಮಿಸುತ್ತಿರುವಂತೆ ಕಾಣ್ತಾ ಇತ್ತು. ಇದು ಇಬ್ಬರ ಸಂತರ ಸಾಮಾನ್ಯ ಭೇಟಿಯಾಗಿರಲಿಲ್ಲ. ಜ್ಞಾನ ಮತ್ತು ಜ್ಞಾನ ಒಂದಾಗಿದ್ದ ಕ್ಷಣವಾಗಿತ್ತು. ಎರಡು ಜ್ಞಾನಗಳು ಒಂದಾಗ್ಬಿಟ್ಟು ಜಡಿಸ್ವಾಮಿಯ ಭೈರವ ಲೀಲೆ. ಒಮ್ಮೆ ಜಡಿಸ್ವಾಮಿಯವರು ಏನಂದ್ಬಿಟ್ರಂದ್ರೆ, ಸಿದ್ಧಾರೂಢ ನನಗೆ ತುಂಬ ಚಳಿಯಾಗಕತ್ತದು ಅಂದ್ಬಿಟ್ರಂತೆ. ಸಿದ್ಧರು ಸುತ್ತ ನೋಡಿಬಿಟ್ರು. ಅಲ್ಲೇ ಬಿದ್ದಂಥ ಒಂದು ಹಳೆಯ ಹರಕು ಚಾಪೆಯನ್ನು ತೆಗೆದುಕೊಂಡು ಮಧ್ಯದಲ್ಲಿ ರಂಧ್ರ ಮಾಡಿ ಜಡಿಸ್ವಾಮಿಯ ಕುತ್ತಿಗೆ ಹಾಕಿಬಿಟ್ರು. ಇದು ನಿನಗೆ ಕಂತೆ ಅಂತಂದುಬಿಟ್ರು. ಮುಂದೆ ತೆಂಗಿನ ಪರಟೆಗಳಿಂದ ಮಾಲೆಯನ್ನು ಮಾಡಿ ಕೊಡರಳಲ್ಲಿ ಹಾಕಿಬಿಟ್ರು. ಇದು ನಿನ್ನ ಶಿರಮಾಲೆ ಅಂತಂದ್ಬಿಟ್ರು. ಮುಂದೆ ಹಳೆಯ ಒಂದು ಗಡಿಗೆ ಇದ್ದಿತ್ತು, ಅದನ್ನು ತೆಗೆದುಕೊಂಡು ಇದು ನಿನ್ನ ಕಮಂಡಲ ಅಂತ ಅವ್ರ ಕೈ ಕೊಟ್ಬಿಟ್ರು. ಹಳೆಯ ಕಸಬರ್ಗಿ ಬಿದ್ದಿತ್ತು ಅಲ್ಲೇ, ಅದನ್ನು ಆ ಜಡಿಸ್ವಾಮಿ ಕೈಗೆ ಕೊಟ್ಬಿಟ್ರು. ಇದು ನಿನ್ನ ನವಿಲುಗರಿ ಅಂತ ಅಂದ್ಬಿಟ್ರು. ನಂತರ ಜಡಿಸ್ವಾಮಿಯನ್ನು ನೋಡಿಬಿಟ್ರು. ಹಿಂಗೆ ಚಾಪೆ ಕೊರಳೊಳಗೆ ಹಾಕಿದ್ರು, ಕೈಯಲ್ಲಿ ಗಡಿಗೆ ಮತ್ತೆ ಹಳೆಯ ಪೊರಕೆ ಇತ್ತು. ಇದೆಲ್ಲವನ್ನ ನೋಡಿ ಸಿದ್ಧಾರೂಢರು ಆ ಜಡಿಸ್ವಾಮಿ ಹೇಳ್ತಾರೆ, ಜಡಿಸ್ವಾಮಿ ಈಗ ನೀನು ಭೈರವನಂತೆ ಕಾಣ್ತಾ ಇದ್ದೀಯಾ ಅಂತ ಹೇಳಿ ನಗ್ಲಕ್ಕೆ ಪ್ರಾರಂಭ ಮಾಡಿಬಿಟ್ರು. ಹೀಗೆ ಇಬ್ಬರು ಸಂತೋಷದಿಂದ ಹೋಗ್ತಾ ಭಿಕ್ಷಾಟನೆಗೆ ಹೊರಟುಬಿಟ್ರು. ಅಲ್ಲೇ ಒಬ್ಬ ತಪ್ಪಡಿಯವ ಇದ್ದ, ಅವನು ಬರೆಸ್ತಾ ಇದ್ದ. ಅವನಿಗೂ ಕೂಡ ತಮ್ಮ ಜೊತೆ ಕರ್ಕೊಂಡು ಹೋಗ್ಬಿಟ್ರು. ತಪ್ಪಡಿಯವ
ಕುಣಿತಾ ಇದ್ದ. ಸಿದ್ಧರು ಹಾಡುತ್ತಾ ಮುಂದೆ ಸಾಗಿಬಿಟ್ರು. ಜಡಿಸ್ವಾಮಿ ವಿಚಿತ್ರ ವೇಷಧಾರಿಯಾಗಿ ನಡೀತಾ ಇದ್ದ. ಜನರು ಆಶ್ಚರ್ಯದಿಂದ ಇವರು ಸುತ್ತ ಸೇರ್ತೊಡಗಿದ್ರು. ಅವ ತಪ್ಪಡಿವ ಬರಸ್ತಾ ಇದ್ದ. ಸಿದ್ಧರು ಕುಣಿತಾ ಇದ್ರು ಮತ್ತು ಹಾಡ್ತಾ ಇದ್ರು. ಜಡಿಸ್ವಾಮಿ ವಿಚಿತ್ರವಾಗಿ ಕೈಯಲ್ಲಿ ಮಡಿಕೆ ಮತ್ತು ಪರಕೆ ಹಿಡ್ಕೊಂಡು ನಿಂತು ಬಿಟ್ಟಿದ್ರು. ನಂತರ ಹೀಗೆ ಮಾಡ್ತಾ ಮಾಡ್ತಾ ಬರ್ತಿರ್ಬೇಕಾದ್ರೆ ಅಲ್ಲಿ ಎಲ್ಲ ಜನರು ದುಡ್ಡು ಹಾಕಿಬಿಟ್ರು. ಇವರೆಲ್ಲ ಈ ಒಂದು ವಾತಾವರಣ ನೋಡಿ. ಆಮೇಲೆ ಸಿದ್ಧಾರೂಢರು ಏನು ಮಾಡಿದ್ರು, ಅದೆಲ್ಲ ದುಡ್ಡನ್ನು ಆ ತಪ್ಪಡಿಯವರಿಗೆ ಕೊಟ್ಟುಬಿಟ್ರು. ನಂತರ ಅವರು ಮಹಾಬಳೇಶ್ವರ ದೇವಸ್ಥಾನಕ್ಕೆ ಬಂದರು. ಅಲ್ಲಿ ಒಬ್ಬ ಸಂತರು ಜ್ಞಾನೇಶ್ವರಿ ಪುರಾಣವನ್ನು ಓದಿ ಹೇಳ್ತಾ ಇದ್ರು. ಆಗ ಸಿದ್ಧರು ನಾನು ಶಾಸ್ತ್ರವನ್ನು ಹೇಳುತ್ತೇನೆ ಅಂತ ಹೇಳಿದ್ರು. ಹೇಳಿ ಪೀಠದ ಮೇಲೆ ಕುಳಿತುಕೊಂಡೇ ಬಿಟ್ರು. ಆಗ ಸಿದ್ಧಾರೂಢರು ಬಹಳ ಸುಂದರ ಹೇಳ್ತಾರೆ, ಊರ್ಧ್ವ ಮೂಲಂ ಅಧಃ ಶಾಖಂ ಎಂಬ ತತ್ವವನ್ನು ಆಧಾರ ಮಾಡಿಟ್ಕೊಂಡು ಅನೇಕ ಪ್ರಶ್ನೆಗಳನ್ನು ಎತ್ತಿ ಅವುಗಳಿಗೆ ಉತ್ತರ ನೀಡುತ್ತಾ ಜ್ಞಾನೇಶ್ವರಿಯ ಆಂತರಿಕ ಅರ್ಥವನ್ನು ವಿವರಿಸಿದರು. ಅವರ ಮಾತುಗಳಲ್ಲಿ ಶ್ರುತಿ, ಯುಕ್ತಿ ಮತ್ತು ಅನುಭವ ಮೂರು ಒಂದಾಗಿದ್ದು. ಅಲ್ಲಿಂದ ಬ್ರಾಹ್ಮಣರೆಲ್ಲರೂ ಸಿದ್ಧರ ಜ್ಞಾನವನ್ನು ಕಂಡು ಬೆರಗಾಗ್ಬಿಟ್ರು. ಅವರಿಗೆ ಅವರು ಸಾಕ್ಷಾತ್ ಹರನೇ ಈ ರೂಪದಲ್ಲಿ ಬಂದಿದ್ದಾನೆ ಅನ್ನುವಂಥ ಭಾವ ಮೂಡಿಬಿಡ್ತು. ಮುಂದೆ ಆರತಿ ಮುಗಿದ ನಂತರ ಮುಂದೆ ಅಲ್ಲಿ ಪುರಾಣ ಹೇಳಿದಾಗ ಮತ್ತೆ ದುಡ್ಡು ಬಂದುಬಿಡ್ತು. ಆ ಹಣವನ್ನು ಸಿದ್ಧರು ತೆಗೆದುಕೊಳ್ಳಕ್ಕೆ ಹೋದಾಗ ಆರತಿ ಬಂದಂಥ ಹಣ ಎಲ್ಲ ನಮ್ಮದು ಅಂತ ಅಂದ್ಬಿಟ್ರು. ಆಗ ಅಲ್ಲಿ ಒಬ್ಬ ಸಂತ ಇದ್ದಲ್ಲ, ಸಿದ್ಧಾರೂಢರು ಪ್ರವಚನ ಹೇಳಿದರು. ಆ ದುಡ್ಡು ತಟ್ಟೆ ಮೇಲೆ ಬಿದ್ದಿತ್ತು. ಸಿದ್ಧಾರೂಢರು ತೆಗೆದುಕೊಂಡು ಬಿಟ್ರು. ಆದರೆ ಆ ಸಂತನಿಗೆ ಕೋಪ ಬಂದು ಇದು ನನ್ನ ದುಡ್ಡು ಅಂತ ಅವನಂತ ಇದ್ದ. ಆಗ ಸಿದ್ಧಾರೂಢರು ಅವನಿಗೆ ಒಂದು ಪ್ರಶ್ನೆ ಕೇಳಿದ್ರು, ನೋಡು, ನೀನು ದ್ರವ್ಯದ ಆಸೆಯ ಸಂತನ ಅಥವಾ ಶಾಂತಿಯುತ ಪರಮ ಸಂತನ? ಸಣ್ಣ ಮೊತ್ತದ ಹಣಕ್ಕಾಗಿ ಸಂತನೇ ಕಲಹ ಮಾಡ್ತಾ ಇದ್ರೆ ವೈರಾಗ್ಯವನ್ನು ಹೇಗೆ ಬದುಸ್ತೀಯಾ ಅಂತ ತಿಳಿಸಿದರು. ಆಗ ಸಿದ್ಧರ ಮಾತಿನಲ್ಲಿ ಮಾತ್ರ ಹೇಳಲಿಲ್ಲ, ತಮ್ಮ ಜೋಳಿಗೆಯಿಂದ 7 ಚಿನ್ನದ ನಾಣ್ಯಗಳನ್ನು ತೆಗೆದು ಆ ಸಂತನಿಗೆ ಕೊಟ್ಟರು. ಇದೇ ಸಿದ್ಧಾರೂಢರ ವೈರಾಗ್ಯ. ಹಣವನ್ನು ಹಿಡಿದುಕೊಳ್ಳುವುದಲ್ಲ, ಅಗತ್ಯವಿದ್ದಾಗ ಬಿಟ್ಟು ಕೊಡುವುದು. ಸಿದ್ಧಾರೂಢರು ಆತನ ಅರಿವಾಗಲೆಂದೇ ಆ ರೀತಿ ಮಾಡಿದರು. ಮುಂದೆ ಒಬ್ಬ ಬ್ರಾಹ್ಮಣನು ದೇವರಿಗೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಆಗ ಸಿದ್ಧರು ಆತನನ್ನು ತಡೆದು, ನಿಲ್ಲು, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ಈ ನೈವೇದ್ಯ ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂದಾಗ ಆತ ಹೇಳ್ದ, ಇದು ದೇವರಿಗೆ ಅರ್ಪಿಸಲು ಅಂದ. ಸಿದ್ಧರಂತಾರೆ, ನಾನೇ ಪರಮ ದೇವನಾಗಿದ್ದೇನೆ, ನಾನೇ ಶಿವನಿನ ಎದುರು ಬಂದು ನಿಂತಿದ್ದೇನೆ, ನನಗೇ ಕೊಡು ಅಂದುಬಿಟ್ರು. ಬ್ರಾಹ್ಮಣನಿಗೆ ಆಶ್ಚರ್ಯವಾಯಿತು. ಆಗ ಸಿದ್ಧರು ಭಗವದ್ಗೀತೆಯ ತತ್ವವನ್ನು ವಿವರಿಸಿದರು. ಪರಮಾತ್ಮನೇ ಎಲ್ಲ ಜೀವಿಗಳ ದೇಹದಲ್ಲಿ ವೈಶ್ವಾನರಾಗಿ ನೆಲೆಸಿ ನಾವು ತಿನ್ನುವ ಆಹಾರವನ್ನು ಜೀರ್ಣಗೊಳಿಸ್ತಾನೆ. ಹೀಗಿರಬೇಕಾದ್ರೆ ದೇವರನ್ನು ಕೇವಲ ಕಲ್ಲಿನ ಮೂರ್ತಿಯಲ್ಲಿ ಸೀಮಿತಗೊಳಿಸುವುದು ಸರಿಯೇನು? ಜ್ಞಾನಿಯಲ್ಲಿಯೂ ಸಾಧುವಿನಲ್ಲಿಯೂ ಪ್ರತಿಯೊಂದು ಜೀವಿಯಲ್ಲಿಯೂ ಪರಮಾತ್ಮ ಇದ್ದಾನೆ ಅಂತ ಸಿದ್ಧರು ಬೋಧನೆ ಮಾಡಿದರು. ಅವರ ಮಾತಿನಿಂದ ಬ್ರಾಹ್ಮಣರ ಮನಸ್ಸು ಬದಲಾಯಿತು. ಅವರು ಸಿದ್ಧರನ್ನು ಗೌರವದಿಂದ ಪೂಜಿಸಿ ಅವರಿಗೆ ಭೋಜನವನ್ನು ಮಾಡಿಸಿದ್ರು. ನಂತರ ಸಿದ್ಧರು ಮತ್ತು ಜಡಿಸ್ವಾಮಿ ಇಬ್ಬರು ನಾಗತೀರ್ಥ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಒಂದು 3 ದಿವಸ ಉಳ್ಕೊಂಡ್ರು. ಪ್ರತಿದಿನ ಸಂಜೆ ಬ್ರಾಹ್ಮಣರು ಸಿದ್ಧರನ್ನೇ ಭೇಟಿಯಾಗ್ತಾ ಇದ್ರು. ತಮ್ಮ ಮನಸ್ಸಿನಲ್ಲಿದ್ದಂಥ ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸಿದ್ಧರು ಪ್ರತಿಯೊಂದು ಪ್ರಶ್ನೆಗಳಿಗೂ ಸಮಾಧಾನಕರವಾದಂಥ ಉತ್ತರ ನೀಡ್ತಾ ಇದ್ರು. ಹೀಗೆ ಅವರ ಸಂಶಯಗಳು ದೂರವಾದವು. ಅವರ ಮನಸ್ಸಿನಲ್ಲಿ ಒಂದೇ ಭಾವ ಮೂಡಿತು, ಭವಸಾಗರದಲ್ಲಿ ಬಳಲುತ್ತಿರುವ ಜೀವಿಗಳ ದುಃಖವನ್ನು ದೂರ ಮಾಡಲು ಬಂದಿರುವ ಮಹಾಜ್ಞಾನಿಯೇ ಈ ಸಿದ್ಧಾರೂಢರು ಎಂದು ಭಕ್ತಿಯಿಂದ ನಮಿಸಿ ಎಲ್ಲ ಜನರು ಅಲ್ಲಿಂದ ಹೊರಟೋಗ್ಬಿಟ್ರು. ಈ ಸಿದ್ಧಾರೂಢರ ಇವತ್ತಿನ ವಿಡಿಯೋದಲ್ಲಿ ನಮಗೊಂದು ಅತ್ಯಂತ ದೊಡ್ಡ ಸಂದೇಶವನ್ನು ನೀಡುತ್ತದೆ. ನಿಜವಾದ ಬ್ರಾಹ್ಮಣತ್ವವು ಜನ್ಮದಲ್ಲಿ, ಜಾತಿಯಲ್ಲಿಲ್ಲ, ಜ್ಞಾನದಲ್ಲಿದೆ. ನಿಜವಾದ ಯತಿಗಳ ಚಿಹ್ನೆ ಹೊರಗಿನ ವೇಷದಲ್ಲಿಲ್ಲ, ವೈರಾಗ್ಯ ಮತ್ತು ಸಮತೆಯಲ್ಲಿದೆ. ಮತ್ತು ದೇವರು ಕೇವಲ ದೇವಸ್ಥಾನದ ಮೂರ್ತಿಯಲ್ಲಿಲ್ಲ, ಜ್ಞಾನಿಯಲ್ಲಿಯೂ ಸಾಧುವಲ್ಲಿಯೂ ಪ್ರತಿಯೊಂದು ಜೀವಲಿಯಲ್ಲಿಯೂ ಪರಮಾತ್ಮನನ್ನು ಕಾಣಬೇಕು. ಸಿದ್ಧಾರೂಢರ ಜೀವನದ ಪ್ರತಿಯೊಂದು ಲೀಲೆಯೂ ಇದೇ ಆತ್ಮಜ್ಞಾನದ ದಾರಿಯನ್ನು ತೋರಿಸ್ತದೆ. ಸಿದ್ಧಾರೂಢ ಚರಿತ್ರೆಯ ಈ ಆತ್ಮಜ್ಞಾನದ ಕಥೆಯು ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಈ ವಿಡಿಯೋ ಎಲ್ಲ ಸಿದ್ಧಾರೂಢ ಸದ್ಭಕ್ತರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ನಾನು ಬರ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣು ಶರಣಾರ್ಥಿಗಳು.